ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 5ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಅರ್ಜುನ, ಇದು ಅಪರಾ ಪ್ರಕೃತಿ. ಇದಕ್ಕಿಂತ ಭಿನ್ನವೂ ಜೀವರೂಪವೂ ಆದ ನನ್ನ ಪರಾಪ್ರಕೃತಿಯನ್ನು ತಿಳಿದುಕೋ. ಅದರಿಂದ ಈ ಜಗತ್ತು ಧರಿಸಲ್ಪಟ್ಟಿದೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇದನ್ನು ನಾವು ವಿಸ್ತಾರವಾಗಿ ಅರ್ಥೈಸ್ಕೊಳ್ಬೇಕು ಅಂತಂದ್ರೆ, ಈ ಹಿಂದಿನ ಶ್ಲೋಕದಲ್ಲಿ ಏನು ಕೃಷ್ಣ ವಿವರಿಸಿದ್ದಾನೋ ಅದು ಅಪರ ಪ್ರಕೃತಿ. ಅಂದರೆ ಈ ಹಿಂದೆ ಶ್ಲೋಕದಲ್ಲಿ ಅವನ ಪ್ರಕೃತಿ 8 ವಿಧವಾಗಿ ಭಿನ್ನವಾಗಿದೆ. ಅದರಲ್ಲಿ ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಎಂಬ 8 ರೀತಿಯಲ್ಲಿ ಆ ಒಂದು ನನ್ನ ಪ್ರಕೃತಿ ಭಿನ್ನ ಭಿನ್ನವಾಗಿ ನಿನಗೆ ಪ್ರಪಂಚದಲ್ಲಿ ಕಾಣುತ್ತೆ ಅಂಥೇಳಿ ಕೃಷ್ಣ ಹೇಳಿದ್ದ. ಅದು ಅವನ ಸ್ಥೂಲ ಶಕ್ತಿ ಮತ್ತು ದ್ರವ್ಯಗಳನ್ನು ನಾವು ಆ ಮೂಲಕ ಆ 8 ವಿಭಿನ್ನ ಮೂಲಕಗಳ ನೋಡ್ತೇವೆ. ಅದನ್ನು ಇಂಗ್ಲಿಷ್ನಲ್ಲಿ ಮ್ಯಾಟರ್ ಆ್ಯಂಡ್ ಎನರ್ಜಿ ಅಂತ ಕರೀತಾರೆ. ಕಾಣುವಂಥ ಒಂದು ಸ್ಥೂಲ ವಸ್ತು ಮತ್ತು ಶಕ್ತಿ. ಆದರೆ ಈ ಒಂದು ಶ್ಲೋಕದಲ್ಲಿ ಅವನು ಪರಾಪ್ರಕೃತಿ ಬಗ್ಗೆ ಹೇಳ್ತಾ ಇದ್ದಾನೆ. ಹಿಂದಿನ ಶ್ಲೋಕದಲ್ಲಿ ಅಪರಾಪ್ರಕೃತಿ, ಆದರೆ ಇವತ್ತಿನ ಶ್ಲೋಕದಲ್ಲಿ 5ನೆಯ ಶ್ಲೋಕದಲ್ಲಿ ಅವನ ಪರಾಪ್ರಕೃತಿ ಬಗ್ಗೆ ಹೇಳ್ತಾ ಇದ್ದಾನೆ. ಇದು ಚಿತ್ರೂಪವೂ ಹೌದು. ಇದು ಅಪರಾಪ್ರಕೃತಿಗಿಂತ ಬೇರೆಯಾಗಿ ಮತ್ತು ವಿಭಿನ್ನವಾಗಿದೆ. ಇದು ಚೈತನ್ಯಾತ್ಮಕವಾಗಿರುವುದರಿಂದ ಇದು ಶಕ್ತಿ ಮತ್ತು ದ್ರವ್ಯಗಳಿಂದ ಬೇರೆಯಾಗಿದೆ. ಈ ಚೈತನ್ಯಾಂಶದಿಂದ ಪ್ರಪಂಚವು ಧರಿಸಲ್ಪಟ್ಟಿದೆ. ಇಡೀ ಪ್ರಪಂಚವೇ ಅವನ ಒಂದು ಕೋಟ್ ಇದ್ದಂತೆ, ಧರಿಸುವಂಥ ಒಂದು ಕೋಟ್ ಇದ್ದಂತೆ. ಇದು ತನಗೆ ತಾನೇ ಬೇರೆ ಅಲ್ಲ. ಇದನ್ನು ಭಗವಂತ ಧರಿಸಿದ್ದಾನೆ ಅಂತಂದರೆ ಅದರ ಹಿಂದೆ ಅವನು ಸ್ಪಂದಿಸುತ್ತಿರ್ತಾನೆ. ಪರ ಮತ್ತು ಅಪರ ಪ್ರಕೃತಿಗಳನ್ನು ಎರಡನ್ನೂ ಕೂಡ ಆ ದೇವರು ಧರಿಸಿರುವುದರಿಂದ ಇದು ಅವನಿಗಾಗಿಯೇ ಇದೆ. ಇದರ ಹಿಂದೆಲ್ಲ ಅವನೇ ವ್ಯಾಪಿಸಿರುವನು. ಈ ಪ್ರಪಂಚದಲ್ಲಿ ತುಂಬ ಕೆಳಮಟ್ಟದಲ್ಲಿ ನಾವು ದ್ರವ್ಯವನ್ನು ನೋಡ್ತೇವೆ. ಅಂದರೆ ಇಲ್ಲಿರುವಂಥ ಪ್ರಾಪಂಚಿಕ ವಸ್ತುಗಳನ್ನೆಲ್ಲ ನಾವು ತುಂಬ ಕನಿಷ್ಠವಾಗಿ ನೋಡ್ತೇವೆ. ಅದು ಘನ ರೂಪದಲ್ಲಿ, ದ್ರವ ರೂಪದಲ್ಲಿ ಮತ್ತು ಅನಿಲ ರೂಪದಲ್ಲಿದೆ. ಚೈತನ್ಯ ಎಂಬುವುದು ಇಲ್ಲಿ ನಿದ್ರಿಸ್ತಾ ಇದೆ. ಇದಕ್ಕಿಂತ ಒಂದು ಮೇಲಿನ ಮಟ್ಟದ್ದೇ ಈ ಗಿಡ, ಮರ, ತರುಲತೆಗಳು. ಇಲ್ಲಿ ಈ ಗಿಡ, ಮರ, ತರುಲತೆಗಳಲ್ಲೆಲ್ಲ ಒಂದು ಚೈತನ್ಯ ಅನ್ನುವಂಥದ್ದು ಕನಸನ್ನ ಕಾಣ್ತಾ ಇದೆ. ಅದಕ್ಕಿಂತ ಒಂದಷ್ಟು ಮೇಲ್ಪಂಕ್ತಿ ಅಂತಂದ್ರೆ ಪಶು, ಪಕ್ಷಿ, ಜೀವಜಂತುಗಳು. ಇಲ್ಲಿ ಚೈತನ್ಯ ಎಂಬುದು ಆಗತಾನೇ ಎಚ್ಚೆತ್ತಾ ಇದೆ. ಇನ್ನು ಮನುಷ್ಯನಿಗೆ ಹೋಲಿಸಿದ್ರೆ ಈ ಚೈತನ್ಯ ಎಂಬುದು ಚೆನ್ನಾಗಿ ಜಾಗೃತವಾಗಿದೆ. ಪ್ರಪಂಚವನ್ನೆಲ್ಲ ವ್ಯಾಪಿಸಿರುವ ಈ ಒಂದು ಚೈತನ್ಯ ತರತಮದಂತೆ ಮಧ್ಯವರ್ತಿಯ ಮೂಲಕ ಕಾಣಿಸಿಕೊಳ್ತಾ ಇದೆ. ಈ ಪ್ರಪಂಚದಲ್ಲಿ ಚೈತನ್ಯವಿಲ್ಲದಂಥ ಒಂದು ಸ್ಥಳವೇ ಇಲ್ಲ ಎಂದತ್ತಾಯಿತು. ಎಲ್ಲಿ ನಮಗೆ ಒಂದು ಚೈತನ್ಯ ತೋರುವುದಿಲ್ವೋ ಅಲ್ಲಿಯೂ ಕೂಡ ಅದು ಸುಪ್ತಾವಸ್ಥೆಯಲ್ಲಿಯೇ ಇದೆ.
ಹಿಂದಿನ ಶ್ಲೋಕದಲ್ಲಿ ಹೇಗೆ ನಾವು ಅಪರಾಪ್ರಕೃತಿಯನ್ನು ಹೇಳಿದೀವೋ, ಇಂದಿನ ಶ್ಲೋಕದಲ್ಲಿ ಪರಾಪ್ರಕೃತಿ ಬಗ್ಗೆ ಹೇಳ್ತಾ ಪರಾಪ್ರಕೃತಿಯಲ್ಲಿ ನಾನು ಚೈತನ್ಯ ಸ್ವರೂಪಿಯಾಗಿದ್ದೇನೆ ಅಂತ ಹೇಳ್ತಾ ಇದೆ. ಶರೀರ, ಮನಸ್ಸು ಮತ್ತು ಬುದ್ಧಿಗಳನ್ನು ಚೇತನಗೊಳಿಸುವಂತಹ ಶಕ್ತಿಯೇ ಚೈತನ್ಯ ಶಕ್ತಿ. ನಮ್ಮ ಶರೀರ ಎದ್ದು ಕೆಲಸ ಮಾಡ್ತಾ ಇದೆ ಅಂತಂದರೆ ಅದಕ್ಕೇನೋ ಒಂದು ಕಾರಣ ಇರಬೇಕಲ್ವಾ. ನಮ್ಮ ಮನಸ್ಸು ಏನೋ ಒಂದು ಹೇಳ್ತಾ ಇದೆ ಅಂತಂದರೆ ಅದಕ್ಕೆ ಮೂಲ ಏನು? ನಮ್ಮ ಬುದ್ಧಿ ಇಂಥ ಕೆಲಸವನ್ನು ಮಾಡು, ಮತ್ತೊಂದು ಕೆಲಸವನ್ನು ಮಾಡಬೇಡ ಅಂತ ಹೇಳಿ ನಮಗೆ ಒಂದು ಆಲೋಚನೆ ಮೂಡ್ತಾ ಇದೆ ಅಂತಂದರೆ ಅದರ ಹಿಂದೆ ಏನೋ ಒಂದು ಕಾರಣ ಇರಬೇಕಲ್ವಾ. ಆ ಎಲ್ಲ ಹಿಂದಿನ ಸಕಾರಣವೇ ಚೇತನ, ಆ ಹಿಂದಿನ ಸಕಾರಣವೇ ಶಕ್ತಿ, ಆ ಹಿಂದಿನ ಮೂಲ ಕಾರಣವೇ ಚೈತನ್ಯ ಶಕ್ತಿ. ಹಾಗಾಗಿ ಈ ಜೀವಶಕ್ತಿಯ ಸನ್ನಿಧಿಯಿಂದಾಗಿ ಅಂತಃಕರಣಕ್ಕೆ ಮತ್ತು ಬಾಹ್ಯಕರಣಗಳಿಗೆ ಚೈತನ್ಯ ಬರುತ್ತದೆ. ಜೀವಶಕ್ತಿಯ ಸಾನ್ನಿಧ್ಯವಿಲ್ಲದಿದ್ದರೆ ಇವುಗಳು ಏನನ್ನೂ ಮಾಡಲಾರವು. ಈ ಚೈತನ್ಯದ ಸಾನ್ನಿಧ್ಯ ನಮ್ಮಲ್ಲಿಲ್ಲದಿದ್ದರೆ ನಾವು ಕೇವಲ ಕಲ್ಲಿನಂತಿರ್ತಾ ಇದ್ವು. ಹೀಗೆ ನನ್ನ ಇಡೀ ಜಗತ್ತು ಈ ಚೈತನ್ಯ ಶಕ್ತಿಯನ್ನ ಅವಲಂಬಿಸಿಕೊಂಡಿದೆ. ಇದು ವ್ಯಾವಹಾರಿಕವಾಗಿಯೂ ಕೂಡ ಸತ್ಯವೇ. ಉದಾಹರಣೆಗೆ ನಾವು ಗಮನಿಸಬಹುದು ಅಂತಂದರೆ, ನಾನು ನನ್ನ ಮನೆಯ ನೆಲದ ಮೇಲೆ ನಿಂತಿದ್ದೇನೆ. ನೆಲವು ಭೂಮಿಯನ್ನು ಅವಲಂಬಿಸಿದೆ. ಭೂಮಿಯ ಈ ತುಂಡು ಜಾಗವು ಪೌರಸಭೆಗೆ ಸೇರಿದ್ದು ಅಥವಾ ನಗರಸಭೆಗೆ ಸೇರಿದ್ದು. ಈ ನಗರಸಭೆ ದೇಶವನ್ನು ಆಧರಿಸಿದೆ. ಈ ದೇಶ ಒಂದು ಭೂಖಂಡದಲ್ಲಿದೆ. ಈ ಭೂಖಂಡವು ಆಧರಿಸಿರುವುದು ನೀರು, ಸಪ್ತಸಾಗರದ ನಡುವೆ ಇರುವಂಥ ಒಂದು ಭೂಮಿ. ಈ ರೀತಿ ಭೂಗೋಳವೇ ಅಂತರಿಕ್ಷದಲ್ಲಿದೆ. ಅಂದರೆ ಭೂಲೋಕ, ಈ ಭೂಮಿಯ ಒಂದು ದುಂಡಗಿನ ಭೂಮಿ ಏನಿದೆ ಅದು ಈ ಒಂದು ಅಂತರಿಕ್ಷದ ಒಳಗಡೆ ಇದೆ. ಈ ಅಂತರಿಕ್ಷದಲ್ಲಿ ನಮ್ಮ ಭೂಗೋಳ ಸೂರ್ಯಮಂಡಲವನ್ನು ಆಧರಿಸಿದೆ. ಅಂದರೆ ಸೋಲಾರ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ, ಆ ಸೋಲಾರ್ ಸಿಸ್ಟಮ್ನಲ್ಲಿ ನಮ್ಮ ಭೂಮಿ ಇದೆ. ಹಾಗೆಯೇ ಇಡೀ ಸೂರ್ಯಮಂಡಲ ಅನ್ನೋದೇನಿದೆ, ಸೋಲಾರ್ ಸಿಸ್ಟಮ್ ಅನ್ನೋದೇನಿದೆ, ಅದು ಇಡೀ ಒಂದು ಬಾಹ್ಯಾಕಾಶದಲ್ಲಿದೆ, ಸ್ಪೇಸಲ್ಲಿದೆ. ಆಕಾಶದ ಅಸ್ತಿತ್ವ ಮನಸ್ಸನ್ನು ಅವಲಂಬಿಸಿಕೊಂಡಿದೆ. ಮನಸ್ಸಿಗೆ ಆಧಾರವಾಗಿರುವುದು ಬುದ್ಧಿ. ಬುದ್ಧಿಯ ವಿಚಾರಗಳನ್ನು ಮತ್ತು ನಿರ್ಣಯಗಳನ್ನು ಅಹಂಕಾರವು ತಿಳಿಯುತ್ತದೆ. ಅಹಂಕಾರಕ್ಕೆ ಆಧಾರವಾಗಿರುವ ಶಕ್ತಿ ಇದೇ ಆತ್ಮವಸ್ತು. ಹೀಗೆ ನನ್ನ ಇಡೀ ಅನುಭವ ಜಗತ್ತು ಈ ಜೀವಶಕ್ತಿಯನ್ನು ಆಧರಿಸಿಕೊಂಡಿದೆ. ವೇದಾಂತದ ಪ್ರಕಾರ ಜಗತ್ತು ಎಂದರೆ ಕೇವಲ ಬಾಹ್ಯ ಪಂಚ ಮಹಾಭೂತಗಳು ಮಾತ್ರವಲ್ಲ, ನಮ್ಮ ಆಂತರಿಕ ಅನುಭವಗಳೂ ಕೂಡ ಈ ಜಗತ್ತಿಗೇ ಸೇರಿದ್ದು. ಹೀಗೆ ಹೊರಗಿನ ಪಂಚ ಮಹಾಭೂತಗಳು, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಇವಕ್ಕೆಲ್ಲ ಒಂದು ಹೆಸರು ಅಂತಂದರೆ ಅದು ಜಗತ್ತು ಎಂದು. ಇವೆಲ್ಲವನ್ನು ಆಧರಿಸಿರುವುದು ಜೀವಶಕ್ತಿ. ಇದನ್ನೇ ಪರಮಾತ್ಮನು ಈ ಶ್ಲೋಕದಲ್ಲಿ ಹೇಳಿರುವಂಥದ್ದು. ಜೀವಭೂತವಾಗಿರುವುದೇ ನನ್ನ ಪರಾಪ್ರಕೃತಿ. ಇದೇ ಜಗತ್ತನ್ನು ಧರಿಸಿದ ಶಕ್ತಿ. ಇಡೀ ಜಗತ್ತಿನ ಸೃಷ್ಟಿಕರ್ತ, ಸ್ಥಿತಿಕರ್ತ ಮತ್ತು ಲಯಕರ್ತ, ಇವು ಮೂರೂ ಕೂಡ ನಾನೇ ಎಂದು ಪರಮಾತ್ಮ ಇಲ್ಲಿ ತಿಳಿಸ್ತಾ ಇದ್ದಾನೆ. ಇಂಥ ಒಂದು ಅಪರೂಪದ ಪರಾಶಕ್ತಿಯ ಬಗ್ಗೆ ತಿಳಿಸಿರುವಂಥ ಕೃಷ್ಣನ ಈ ಶ್ಲೋಕಕ್ಕೆ ಮುದ್ದುರಾಮನ ಯಾವ ಪದ್ಯ ಸೂಕ್ತವಾಗುತ್ತೆ ಅನ್ನೋದನ್ನ ಗಮನಿಸೋಣ ಬನ್ನಿ. ಕೇರು ಮೊರದಂತಾಗೂ ಈ ಲೋಕಪೇಟೆಯಲಿ, ಕೇರು ಮೊರದಂತಾಗೂ ಈ ಲೋಕಪೇಟೆಯಲಿ, ಗಟ್ಟಿಯಾದುದ ಹಿಡಿದು ತೂರು ಜಳ್ಳನ್ನು, ಬಿಸುಟು ಕತ್ತಿಯ ಆಚೆ ಒರೆ ಹಿಡಿದರೇನುಂಟು, ಬಿಸುಟು ಕತ್ತಿಯ ಆಚೆ ಒರೆ ಹಿಡಿದರೇನುಂಟು, ಅರಸು ನೀ ನಿಜ ಗುಣವ ಮುದ್ದು ರಾಮ, ಅರಸು ನೀ ನಿಜ ಗುಣವ ಮುದ್ದು ರಾಮ. ಈ ಲೋಕದ ಪೇಟೆಯಲ್ಲಿ ಕೇರುವಂತಹ ಒಂದು ಮೊರದಂತಿರಬೇಕಂತೆ. ಗಟ್ಟಿಯಾದದ್ದನ್ನೆಲ್ಲ ಹಾಗೆ ಹಿಡಿದು ಜಳ್ಳನ್ನೆಲ್ಲ ಆಚೆ ಕಡೆ ತೂರಿ ನಿಜವಾದ ನಿಜತ್ವವನ್ನು, ಸತ್ವವನ್ನು, ಆತ್ಮತತ್ವವನ್ನು
ನಾವು ಅರಸಬೇಕು, ಅರಸಿದ ನಂತರ ಅದನ್ನು ಹಿಡಿದಿಡಬೇಕು ಅಂತಲೇ ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಸೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.